ಏನ್ ಇವರಿಬ್ರು ಇನ್ನ ಎದ್ದೇ ಇಲ್ವಲ್ಲ? ಸ್ವೀಟಿ ಸ್ವೀಟಿ ಎದ್ದೇಳಮ್ಮ, ಸ್ಕೂಲ್ ಟೈಮ್ ಆಗುತ್ತೆ, ರೆಡಿ ಆಗು. ರೀ ರೀ ಎದ್ದೇಳ್ರಿ. ಟೈಮ್ ಎಷ್ಟಾಯ್ತಮ್ಮ? ರೀ ಟೈಮ್ ಆಗ್ಲೇ 7 o'clock ಆಗಿದೆ. ನೀವ್ ಯಾಕೆ ಇನ್ನ ಎದ್ದಿಲ್ಲ ಇವತ್ತು? ಇಲ್ಲ ದೀಪ್ತಿ, ಯಾಕೋ ಒಂಥರ ಮೈಕೈ ಎಲ್ಲ ನೋವು, ತಲೆ ನೋವು, ಅದಕ್ಕೆ ಮಲ್ಕೊಂಡಿದ್ದೆ. ಏನು ಹುಷಾರಿಲ್ವಾ? ಯಾಕ್ರಿ? ಅಷ್ಟೊಂದೆಲ್ಲ ಏನ್ ಗಾಬರಿ ಆಗ್ಬೇಡ, ಸ್ವಲ್ಪ ಯಾಕೋ ತಲೆನೋವು. ರಾತ್ರಿ ಸ್ವಲ್ಪ ಮಲ್ಕೊಂಡಿದ್ ಲೇಟ್ ಆಯ್ತಲ್ಲ, ಅದಕ್ಕೆ ಅನ್ಸುತ್ತೆ. ಬಿಡು, ಸರಿ ಹೋಗುತ್ತೆ. ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬಂದ್ಬಿಡ್ತೀನಿ. ರೀ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ರೆಸ್ಟ್ ಮಾಡಿ, ಪರವಾಗಿಲ್ಲ. ನಾನು ಯಾಕೋ ಇವತ್ತು ಎದ್ದೇಳಿಲ್ವಲ್ಲ ಅಂತ ಎಬ್ಬಿಸ್ದೆ ಅಷ್ಟೇ. ಇಲ್ಲ ಇಲ್ಲ, ಆಫೀಸಲ್ಲಿ ತುಂಬಾ ಕೆಲಸ ಇದೆ, ನಾನು ಓಡ್ತೀನಿ. ಸ್ವೀಟಿನ ಎಬ್ಬಿಸ್ಬಿಡು. ಸರಿ ರೀ, ಆಯ್ತು. ಸ್ವೀಟಿ ಬಂಗಾರ, ಈಗ ಎದ್ದೇಳ್ತೀಯೋ ಇಲ್ವೋ ಹೇಳು? ಮಮ್ಮಿ ಇನ್ನೊಂದು 5 minutes ಮಮ್ಮಿ ಪ್ಲೀಸ್. ಆಗಲ್ಲ, ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಪುಟ್ಟ ಎದ್ದೇಳು, ನಿಮ್ ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತೆ. ಆಮೇಲೆ ನಿನ್ ಸ್ಕೂಲ್ ಬಿಡಕ್ ಆಗಲ್ಲ ನನ್ಗೆ, ಮನೆಯಲ್ಲಿ ತುಂಬಾ ಕೆಲಸ ಇದೆ. ಮಮ್ಮಿ ಪ್ಲೀಸ್ ಮಮ್ಮಿ, ವ್ಯಾನ್ ಡ್ರೈವರ್ ಅಂಕಲ್ ಫೋನ್ ಮಾಡಿ ಹೇಳಿ ಮಮ್ಮಿ, ಒಂದ್ 5 minutes ಬಿಟ್ಟು ಬರ್ತಾಳೆ ಆಯ್ತಾ? ನೋಡು, ಅದೆಲ್ಲ ಆಗಲ್ಲ. ನೀವು ಮಕ್ಳುಗಳು ಎಷ್ಟು ಆಕ್ಟಿವ್ ಇರ್ಬೇಕು. ನೀನ್ ಈ ತರ ಮಲ್ಕೊಂಡ್ಬಿಟ್ರೆ ಹೆಂಗೆ ಹೇಳೋ? ಎದ್ದೇಳ ಫಸ್ಟ್. ಸ್ವೀಟಿ, ನೀನ್ ಮೊದ್ಲೆಲ್ಲ ಈ ತರ ಇರ್ಲಿಲ್ಲಪ್ಪ. ನಾನು ಎದ್ದೇಳಕ್ ಮುಂಚೆನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂತಿದ್ದೆ, ಓದ್ಕೋತಿದ್ದೆ. ಇವಾಗ ಏನಾಗಿದೆ ನಿನ್ಗೆ? ಏನು ಆಗಿಲ್ಲ ಮಮ್ಮಿ, ನಾನು ಮೊದ್ಲಿದ್ದ ತರನೇ ಇದ್ದೀನಿ. ನನಗ್ ಗೊತ್ತಾಗ್ತಿದ್ಯಲ್ಲ ನೀನ್ ಹೇಗಿದೀಯ ಅಂತ. ನೋಡು, ಈಗ ಎದ್ದೇಳು. ಎದ್ದೇಳಿಲ್ಲ ಅಂತಂದ್ರೆ ಈಗ ಕೋಲ್ ತಗೊಂಡ್ಬರ್ತೀನಿ ಅಷ್ಟೇ. ಎದ್ದೆ. ಸರಿ, ನಿಮ್ ಪಪ್ಪ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬರೋವರೆಗೂ ಒಂದು 5 ನಿಮಿಷ ವೆಯ್ಟ್ ಮಾಡು. ಅಷ್ಟರಲ್ಲಿ ನಾನು ಹೋಗಿ ತಿಂಡಿಗೆ ರೆಡಿ ಮಾಡ್ತೀನಿ. ಇನ್ನು ಪಪ್ಪ ಸ್ನಾನ ಮಾಡಿಲ್ಲ ತಾನೇ? ಇನ್ನು 5 ನಿಮಿಷ ಮಲ್ಕೊಂಡಿದ್ದಿದ್ರೆ ಏನಾಗ್ತಿತ್ತು ನಿನ್ಗೆ? ಎಬ್ಬಿಸ್ಬಿಟ್ಟಿಯಲ್ಲ. ಸೋಂಬೇರಿತನ ಬರ್ತಾ ಇತ್ತು ನಿನ್ಗೆ. ಈಗ ನೋಡು, ಬಾ, ಇಲ್ಲ ಅಂದ್ರೆ ನನ್ನ ಜೊತೆ ಕಿಚನ್ಗೆ ಬಾ. ಇಲ್ಲ, ನಂದು ಸ್ವಲ್ಪ ಹೋಮ್ವರ್ಕ್ ಇದೆ, ನಾನು ಅದನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಹೋಮ್ವರ್ಕ್ ಇಟ್ಕೊಂಡು ಈ ತರ ನಿದ್ದೆ ಮಾಡ್ತಿದ್ದೆ ನೀನು? ಅಕಸ್ಮಾತ್ ಈಗ ಎದ್ದಿಲ್ಲ ಅಂತಂದ್ರೆ ಏನ್ ಮಾಡುವೆ? ಹಂಗೆ ಹೋಗುವಾ? ಇಲ್ಲ, ಅಲ್ಲೇ ಕ್ಲಾಸಲ್ಲಿ ಟೈಮ್ ಸಿಕ್ತಿತ್ತಲ್ಲ, ಅವಾಗ ಬರ್ಕೋತಾ ಇದ್ದೆ. ನೀನು ನಿಮ್ ಮ್ಯಾಮ್ ಹತ್ರ ಬರ್ತೀನಿ ತಡಿ, ನಿಮ್ ಮ್ಯಾಮ್ ಹತ್ರನೇ ಮಾತಾಡ್ತೀನಿ. ಬೇಡ ಮಮ್ಮಿ, ಮ್ಯಾಮ್ ಹತ್ರ ಏನು ಹೇಳ್ಬೇಡ, ಅವ್ರು ತುಂಬಾ ಹೊಡಿತಾರೆ. ನೀನು ಹೊಡೆದ್ರೆ ಬುದ್ಧಿ ಬರೋದು. ಈ ತರ ಎಲ್ಲ ಹೋಮ್ವರ್ಕ್ ಮಾಡದೆ ಕುತ್ಕೊಂಡಿದ್ರೆ ಹೆಂಗೆ ಹೇಳು? ಹೋಮ್ವರ್ಕ್ ಕೊಟ್ಟಿರೋದನ್ನ ಅವತ್ತಿಂದ ಅವತ್ತೇ ಮುಗಿಸ್ಕೊಂಡ್ಬಿಡ್ಬೇಕು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬರೀತೀನಿ ಅಂತ ಹೇಳ್ತೀಯಲ್ಲ, ನೋಡು, ಇದೇ ಫಸ್ಟ್, ಇದೇ ಲಾಸ್ಟ್. ಮತ್ತೇನಾದ್ರು ಇದೇ ತರ ಏನಾದ್ರು ಮಾಡಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ನಿಮ್ ಸ್ಕೂಲ್ಗೆ ಬರ್ತೀನಿ, ನಿಮ್ ಮ್ಯಾಮ್ ಹತ್ರನೇ ಮಾತಾಡ್ತೀನಿ. ನಾನೇ ಹೊಡೀರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಆಮೇಲೆ. ಬೇಡ ಮಮ್ಮಿ, ಇದೇ ಲಾಸ್ಟ್, ಮತ್ತೆ ಈ ತರ ಮಾಡಲ್ಲ. ಸರಿ ಆಯ್ತು, ಅದೇನಿದೆ ಬರ್ಕೊಂಡ್ಬಿಟ್ಟು ನಿಮ್ ಡ್ಯಾಡಿ ಬರ್ತಿದಂಗೆ ಹೋಗಿ ಸ್ನಾನ ಮಾಡ್ಕೊಂಬ. ನಾನು ಅಷ್ಟರಲ್ಲಿ ಟಿಫನ್ ರೆಡಿ ಮಾಡ್ತೀನಿ. ಸರಿ ಆಯ್ತು. ಏನಿದು ಹಾಲಿನ ಪಾತ್ರೆನೇ ಕಾಣಿಸ್ತಲ್ವಲ್ಲ, ಎಲ್ಲಿ ಇಟ್ಬಿಟ್ನೋ ಏನೋ? ಶಾರದಮ್ಮ, ಏನ್ ಹುಡುಕ್ತಾ ಇದ್ದೀರಾ? ಅಮ್ಮೋರೆ, ಅದು ಹಾಲು ಕಾಯಿಸೋದು ಕುಕ್ಕರ್ ತರ ಒಂದು ಪಾತ್ರೆ ಇತ್ತಲ್ಲ ಅಮ್ಮೋರೆ, ಅದನ್ನೇ ಎಲ್ಲಿಟ್ಟೆ ಅಂತ ನೋಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ. ಓ ಅದಾ, ಅದಲ್ಲೇ ಇತ್ತು. ನಾನೇ ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ, ಈ ಕಡೆ ಕಬೋರ್ಡ್ ಅಲ್ಲಿ ಇದೆ. ಯಾಕಮ್ಮೋರೆ ಆ ಕಡೆಗೆ ಇಟ್ರಿ? ಅಯ್ಯೋ ಏನಿಲ್ಲಮ್ಮ, ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ನಮ್ ಸ್ವೀಟಿ ತೆಗೆದು ಕೊಟ್ಲು, ಅದನ್ನ ಆ ಕಡೆ ಇಟ್ಟೆ ಅಷ್ಟೇ. ಪಾಪ ನಿಮ್ಗೆ ತೊಂದ್ರೆ ಆಯ್ತೇನೋ, ಅವಾಗಿಂದ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ. ಇರ್ಲಿ ಅಮ್ಮ, ಪರವಾಗಿಲ್ಲ. ಅಮ್ಮೋರೆ, ತಿಂಡಿ ಏನ್ ಮಾಡೋದು ಇವತ್ತು? ದೊಡ್ಡಮ್ಮವ್ರು ಕೇಳೋಣ ಅಂತಂದ್ರೆ ಅವ್ರು ಇನ್ನೂ ಎದ್ದಿಲ್ಲ. ಇನ್ ಶರ್ಮಿಳಾ ಅಮ್ಮವ್ರಂತೂ ಅವ್ರು ಎದ್ದೇಳೋದೆ 9:30 10 ಗಂಟೆ ಆಗುತ್ತೆ. ಏನ್ ಮಾಡೋದಮ್ಮವ್ರೆ? ನೋಡಿ, ಇವತ್ತು ತಿಂಡಿಗೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾನ್ ಮಾಡೋ ಬಿಸಿಬೇಳೆ ಬಾತ್ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ನಾನೇ ಬಿಸಿಬೇಳೆ ಬಾತ್ ಮಾಡ್ತೀನಿ. ಹೌದಾ ಅಮ್ಮವ್ರೆ? ಸರಿ ಅಮ್ಮವ್ರೆ, ಆಯ್ತು. ಆಗಿದ್ರೆ ನೀವ್ ಬೇಕಾದ್ರೆ ಅಲ್ಲಿ ಹಿಂದೆ ಸ್ವಲ್ಪ ಬಟ್ಟೆಗಳಿದೆ, ಅದೆಲ್ಲಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅದೆಲ್ಲ ವಾಶ್ ಆದ್ಮೇಲೆ ಮೇಲೆ ಟೆರೆಸಲ್ಲಿ ಒಣಗಾಕ್ಬಿಡಿ. ಸರಿ ಅಮ್ಮವ್ರೆ, ಆಯ್ತು. ಬಿಸಿಬೇಳೆ ಬಾತು ಹೌದು, ತುಂಬಾ ಚೆನ್ನಾಗಿರುತ್ತೆ, ಅದನ್ನೇ ಮಾಡ್ಬಿಡ್ತೀನಿ ಇವತ್ತು. ಇವರು ತುಂಬಾ ದಿನದಿಂದ ಅದೇ ತರ ಅಂತ ಇದ್ರು, ಏನು ಬಿಸಿಬೇಳೆ ಬಾತ್ ಮಾಡೇ ಇಲ್ಲ ಅಂತವ. ಏ ದೀಪ್ತಿ, ಎಲ್ಲಿ ಹಾಳಾಗೋಗಿದೀಯೇ? ಅಷ್ಟೊತ್ತಿಂದ ಕರಿತಿದ್ದೀನಿ, ಕಿವಿ ಕೇಳ್ಸಲ್ವಾ? ಬಾಯಿಲಿ. ನನ್ನ ಈ ಮನೆ ಕೆಲಸದೋಳು ಅಂತ ಅನ್ಕೊಂಡಿದಾರ ಏನೋ. ಇವ್ರಿಗೆ ಸರಿಯಾಗಿ ಮಾಡ್ತೀನಿ ತಡಿ ಇವತ್ತು. ಏನತ್ತೆ ಅವಾಗಿಂದ ಕರಿತಿದ್ದೀರಲ್ಲ? ಅಲ್ಲ ಕಡೆ, ನಾನು ಎದ್ದೆಷ್ಟೊತ್ತಾಯ್ತು. ಒಂದ್ ಲೋಟ ಕಾಫಿ ಕೊಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಅಯ್ಯೋ, ನೀವ್ ಯಾವಾಗ ಎದ್ ಬಂದಿದ್ದೀರಾ ಅಂತ ನಾನ್ ನೋಡಿದ್ದೀನ? ಏನೇ ನಾಲ್ಗೆ ಹರಿ ಬಿಡ್ತಾ ಇದೀಯಾ? ಅಲ್ಲ ಅತ್ತೆ, ನಾನು ಒಳಗಡೆ ಇದ್ದೀನಿ, ನಾನು ನೀವು ಎದ್ದಿರೋದನ್ನ ನೋಡಿಲ್ಲ. ನೀನ್ ನೋಡಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ರೆ ಹೆಂಗೆ ಇದು? ಸರಿ ಆಯ್ತು, ಇವಾಗ ನೋಡ್ದಲ್ಲ, ಇವಾಗ ಹೋಗಿ ಒಂದ್ ಗ್ಲಾಸ್ ಕಾಫಿ ತಗೊಂಡ್ ಬಾ. ಹಂಗೆ ತಿಂಡಿಗೆ ಏನ್ ಮಾಡ್ತಾ ಇದೀಯಾ? ಒಂದ್ ಕೆಲಸ ಮಾಡಿ, ಇವತ್ತು ಪೂರಿ ಮತ್ತೆ ಚಪಾತಿ ಮಾಡ್ಬಿಡು, ಅದಕ್ಕೆ ಆಲೂಗೆಡ್ಡೆ ಕೂರ್ಮ ಮಾಡು. ಆಗಲ್ಲ ಅತ್ತೆ. ಏನು ಆಗಲ್ವಾ? ಯಾಕೆ? ನಾನು ಈಗ ಆಲ್ರೆಡಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಎಷ್ಟೇ ಧೈರ್ಯ ನಿನ್ಗೆ? ನಾನ್ ಹೇಳಿದ್ದನ್ನೇ ಮಾಡ್ಬೇಕು ನೀನು. ಅದನ್ನ ಬಿಟ್ಟು ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಾಕಿದ್ರೆ ತಿನ್ನಕ್ಕಿಲ್ಲ ಯಾರು ಇಲ್ಲ. ನೋಡಿ ಅತ್ತೆ, ನಮ್ಮನೆಯವ್ರಿಗೆ ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾ ಇಷ್ಟ, ಅವ್ರಿಗೋಸ್ಕರ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ನೀವು ತಿನ್ನೋದಾದ್ರೆ ತಿನ್ನಿ, ತಿಂದೇ ಇದ್ರೆ ಎಲ್ಲಾದ್ರೂ ಹೋಟೆಲ್ ಅಲ್ಲಿ ತರಿಸ್ಕೊಂಡು ತಿನ್ನಿ.
ನೀವು ಕೇಳಿದ್ದೆಲ್ಲ ಬೇಯಿಸಕ್ಕೆ ಇದೇನು ಹೋಟೆಲ್ ಅಲ್ಲ. ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ಅತ್ತೆ, ಏನ್ ನನ್ನನ್ನ ಈ ಮನೆ ಕೆಲಸದವ್ರು ಮಾಡ್ಕೊಂಡಿದ್ದೀರಾ ನೀವು? ಅದ್ ಮಾಡು ಇದ್ ಮಾಡು ಅದ್ ಕೊಡು ಇದ್ ಕೊಡು. ಅಲ್ಲ, ನಿಮ್ ಮಗಳು ಇದ್ದಾಳಲ್ಲ, 8 ಗಂಟೆಯಿಂದ 10 ಗಂಟೆವರೆಗೂ ಮಲಗಿರ್ತಾಳಲ್ಲ ಅವಳು. ಅವಳಿಗೆ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಗಂಡನ ಮನೆಗೆ ಎದ್ದು ಹೋಗಮ್ಮ, ಗಂಡನ ಮನೆ ಕೆಲಸ ಮಾಡು, ಅಲ್ಲಿ ಬಾಳಾಟ ಮಾಡು ಅಂತ ಕಳ್ಸಿದ್ ಬಿಟ್ಬಿಟ್ಟು ಇಲ್ಲೇ ಉಳಿಸ್ಕೊಂಡ್ಬಿಟ್ಟು ನನಗೆ ಜೀವ ಹಿಂಡ್ತೀರಾ? ಇಷ್ಟ ದಿನ ಏನಾಯ್ತೋ ನನಗ್ ಗೊತ್ತಿಲ್ಲ. ಇನ್ಮೇಲೆ ಇದೆಲ್ಲ ನಡೆಯಲ್ಲ. ಶರ್ಮಿಳಾ ಬರ್ತಿದ್ದಂಗೆ ಅವಳಿಗೆ ಹೇಳಿ ಗಂಡನ ಮನೆಗೆ ಹೋಗು ಅಂತ. ಅಯ್ಯೋ 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 ಅಯ್ಯೋ, ಮನೆ ಹಾಳಿ. ನನ್ನ ಮಗಳನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಅವಳಿಗೂ ಈ ಮನೇನಲ್ಲಿ ಹಕ್ಕಿದೆ ಅಂತ ಹೇಳಿ ಮನೇಲಿ ಬಂದು ಕುತ್ಕೊಂಡ್ಬಿಟ್ರೆ ಇಲ್ಲಿ ಯಾರೋ ಅವಳು ಜೀತ ಮಾಡಕ್ಕೆ ಆಳಿಟ್ಟಿಲ್ಲ. ಹಿಂಗದಕ್ಕೆ ನೀನ್ ಮಾಡು. ಆಗಲ್ಲತ್ತೆ, ನನ್ಗೆ ಅವ್ರ ಸೇವೆ ಮಾಡಕ್ಕೆ ಇಷ್ಟ ಇಲ್ಲ. ನಾನು, ನನ್ ಗಂಡ, ನನ್ ಮಗು, ಇಷ್ಟೇ ನಮ್ ಸಂಸಾರ. ನೀವು ಚೆನ್ನಾಗಿದ್ದು ನಮ್ ಜೊತೆ ತಾಯಿ ತರ ನೋಡ್ಕೋತೀನಿ ಇರ್ತೀನಿ ಏನಾದ್ರೆ ಇರ್ಬೋದು, ಇಲ್ಲ ಅಂತಂದ್ರೆ ನೀವು ನಿಮ್ ಮಗಳ ಜೊತೆನಲ್ಲೇ ವಾಪಸ್ ಹೋಗ್ಬೋದು. ಅಯ್ಯೋ 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 ಅಯ್ಯೋ, ಮನೆ ಹಾಳಿ. ನನ್ನೇ ಮನೆಯಿಂದ ಆಚೆ ಹೋಗುವಂತ ಇದೆಯಾ? ಎಲ್ಲಿ ಅವಳು? ಗಿರಿ ಕರಿ, ಗಿರಿ ಬಾರ ಇಲ್ಲಿ. ನೋಡಿ, ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರಿಗೆ ಆಫೀಸ್ ಟೈಮ್ ಆಗಿದೆಯಂತೆ. ಅಲ್ಲದೆ ಅವ್ರಿಗೆ ಸ್ವಲ್ಪ ಏನೋ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಇದೆಲ್ಲಾನು ತಗೊಂಡೋಗ್ಬಿಟ್ಟು ಅವ್ರಿಗೆ ಊದೋ ಅವಶ್ಯಕತೆ ಇಲ್ಲ. ಹೇಳಿದ್ರು ಅವ್ರೇನ್ ತಲೆ ಕೆಡ್ಸ್ಕೊಳಲ್ಲ ಬಿಡಿ. ಈಗ ನೋಡಿ, ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ, ತಿನ್ನೋ ಆಗಿದ್ರೆ ತಿನ್ನಿ, ಬೇರೆ ಆಪ್ಷನ್ ಏನೂ ಇಲ್ಲ. ವಾ, ಎಷ್ಟು ಮಾತಾಡೋದ್ಲು ಇವಳು. ಇಷ್ಟ ದಿನ ಬಾಲ ಮುದ್ರಕೊಂಡು ಹೆಂಗಿದ್ಲು, ಇವಾಗ ಏನಾಯ್ತು ಸಡನ್ ಆಗಿ? ಇನ್ನೇನೋ ನಡೀತಾ ಇದೆ. ಅದೇನು ಅಂತ ಕಂಡುಹಿಡಿಬೇಕು. ಇಲ್ಲ ಅಂತಂದ್ರೆ ನನ್ನ ಕುತ್ತಿಗೆಗೆ ಬರುತ್ತಿದ್ದು. ಏನ್ ನನ್ನ ಮನೆ ಕೆಲ್ಸದವಳು ಅಂತ ಅನ್ಕೊಳ್ಳೋಣ. ಅದ್ ಮಾಡು ಇದ್ ಮಾಡು, ಅದ್ ಕೊಡು ಇದ್ ಕೊಡು. ಇವಳ ಮಗಳ ಸೇವೆ ನಾನು ಯಾಕೆ ಮಾಡ್ಬೇಕು? ಕತ್ತೆ ಬೆಳ್ದಂಗ್ ಬೆಳೆದವಳೆ, ಅವಳ ಕೆಲಸ ಅವ್ಳು ಮಾಡ್ಕೊಳಕ್ ಆಗೋದಿಲ್ವಾ? ಮಾಡರ್ ಇದ್ಬಿಟ್ರೆ ತಿಕ್ಕನು ತೊಳ್ಸ್ಕೊಂಡ್ಬಿಡ್ತಾರೆ. ಅಲ್ಲ, ಇದ್ಕಿದಂಗೆ ಇವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಏನ್ ಮಾಡೋದು ಇವಳಿಗೆ? ಇರ್ಲಿ ನನ್ನ ಮಗಳು ಎದ್ದು ಬರ್ಲಿ, ಏನಾದ್ರೂ ಒಂದು ನಿರ್ಧಾರ ತಗೊಂಡ್ರಾಯ್ತು. ವಾವ್ ಗೀತಾ, ಈ ಜಾಗಕ್ಕೆ ಬಂದ್ರೆ ನನಗೆ ಏನೋ ಒಂಥರ ಖುಷಿ ಆಗುತ್ತೆ ಕಡೆ. ನಾನು ನಿಂಗೋಸ್ಕರ ಒಂದು ಸಾಂಗ್ ಹೇಳ. ಅದೇನು ಯಾವಾಗ್ಲೂ ಸಾಂಗ್ 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 ಅಂತಿರ್ತೀರಾ? ನೋಡಿ ಯಾವ ತರ ಇದೆ ಪರಿಸರ ಅಂತ. ಕತ್ತೆಗೆ ಏನ್ ಗೊತ್ತು, ಕಸ್ತೂರಿ ಪರಿಮಳ ಅಂತ ಮೊದ್ಲೇ ಹೇಳಿದಾರಲ್ಲ. ರೀ, ಹಂಗಂದ್ರೆ ಏನರ್ಥ? ನನ್ನ ಕತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು? ಅಯ್ಯಯ್ಯೋ ಇಲ್ಲಮ್ಮ ತಾಯಿ, ಸುಮ್ಮನೆ ಹಂಗೆ ಗಾದೆ ಮಾತು ವಿಸ್ತರಿಸ್ತೆ ಅಷ್ಟೇ. ನಿನ್ನನ್ನು ಯಾರಾದ್ರೂ ಕತ್ತೆ ಅನ್ನಕ್ಕಾಗುತ್ತಾ? ನಿನ್ನೊಂದು ಬಂಗಾರ ಜಿಂಕೆ. ಬೇಡ ಹೋಗ್ರಿ, ನೀವು ಯಾವ ಜಿಂಕೆ ಅನ್ನೋದು ಬೇಡ, ಯಾವಿದು ಬೇಡ. ನನ್ನ ಕತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂಡ ನಾನು ಅಷ್ಟೊಂದು ಅಡ್ಡಿನಾ? ನಿಮ್ ಜೊತೆ ನಾನು ಮಾತೇ ಆಡಲ್ಲ. ನಿಲ್ಲ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾನು ಒಳ್ಳೆ ಹುಡುಗ ಅಲ್ವಾ, ನೋಡೋ ಚೆನ್ನಾಗಿಲ್ವಾ, ನನ್ನ ಪ್ರೀತಿ ಮಾಡೋದಿಲ್ವಾ, ಬುಲ್ಬುಲ್ ಮಾತಾಡೋದಿಲ್ವಾ, ಬುಲ್ಬುಲ್ ಮಾತಾಡೋದಿಲ್ವಾ? ಇಲ್ಲ, ನಾನು ನಿಮ್ ಜೊತೆ ಮಾತಾಡಲ್ಲ. ಯಾಕೆ ಮುದ್ದು, ಯಾಕವ್ವ ನನ್ನೆಲ್ಲ ಕೋಪ ನಿನ್ಗೆ? ಮತ್ತೆ ನನ್ನ ಕತ್ತೆ ಅಂತ ಅಂತೀರಾ, ನನ್ ಕೋಪ ಬರಲ್ವಾ ಹೇಳಿ? ಅದಕ್ಕೆ ನಾನು ನಿಮ್ ಜೊತೆ ಮಾತಾಡಲ್ಲ. ಸರಿ ಆಯ್ತು, ಸಾರಿ. ನಾನು ಆ ಥರ ಅನ್ಬಾರ್ದಾಗಿತ್ತು, ಅನ್ಬಿಟ್ಟೆ, ತಪ್ಪಾಯ್ತಮ್ಮ, ಸಾರಿ ಕಣಮ್ಮ. ಇನ್ಮೇಲಾದ್ರೂ ಮಾತಾಡಿಸ್ತೀಯ ತಾನೆ? ಸರಿ ಆಯ್ತು. ಅಲ್ಲ, ಮಮ್ಮಿ ಡ್ಯಾಡಿ ಎಲ್ಲ ಬರ್ತೀನಿ ಅಂತ ಹೇಳಿದ್ರು ತಾನೆ? ಎಲ್ಲಿ ಅವ್ರು ಇನ್ನೂ ಬಂದೇ ಇಲ್ವಲ್ಲ? ನಾನು ಅವ್ರನ್ನ ಹುಡುಕ್ತಾ ಇದ್ದಿದ್ರಿ, ಆ ಕಡೆ ಇರ್ಬೇಕು ಅನ್ಸುತ್ತೆ. ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ನಾವು ಅವ್ರು ನೋಡ್ಕೊಂಡು ಹೋಗೋದು, ಅವ್ರು ನಮ್ಮನ್ನ ನೋಡ್ಕೊಂಡ್ ಬರೋದು, ಇದೆಲ್ಲ ಬೇಕಾ? ನಾವು ನಿಂತಿದೀವಲ್ಲ, ನಿಂತ್ಕೊಳ್ಳೋಣ ಬಿಡು, ಅವರೇ ಬರ್ತಾರೆ. ನಮ್ಗೆ ಅಂತ ಸ್ವಲ್ಪ ಪ್ರೈವಸಿ ಸಿಕ್ಕಾಗೂ ಆಗುತ್ತೆ. ಹೋಗಪ್ಪ. ಇಲ್ಲಿ ತೋಟದಲ್ಲೆಲ್ಲ ಏನಪ್ಪ ನಿಮ್ದು? ಆ ತರ ಎಲ್ಲ ಏನು ಇಲ್ಲ, ಹೀಗೆ ಸುಮ್ನೆ ಹಾಗೆ ಮಾತಾಡ್ತಾ ಇರೋಣ ಅಂತ ಹೇಳಿದಷ್ಟೇ. ಹೌದಾ? ಹೌದು, ಆದ್ರೆ ನೀನೇ ಅಂತ ಯೋಚನೆ ಮಾಡ್ದೆ. ಅದು ಏನಿಲ್ಲ ಬಿಡಿ. ಗೊತ್ತಾಯ್ತು ಬಿಡಮ್ಮ. ಅಲ್ಲ, ನಾನೇನೋ ನನ್ನ ಹೆಂಡತಿಗೆ ಏನು ಗೊತ್ತಾಗಲ್ಲ, ಮುಗ್ದೆ ಪಾಪ, ಅಮಾಯಕಿ, ಬಾಯಿಲ್ ಬೆರಿಟೆ ಕಚ್ಚೋಕ್ಕೂ ಬರಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಆದ್ರೆ ನೀನೊಂದ್ ಲೆವೆಲ್ ಜಾಸ್ತಿನೇ ಥಿಂಕ್ ಮಾಡ್ತೀಯ. ಆದಿತ್ಯ, ಡ್ಯಾಡಿ ಎಲ್ಲೋಗ್ಬಿಟ್ಟಿದ್ರಿ ನೀವು? ಅಲ್ಲ ಕಣಪ್ಪ, ನಾನು ಹಿಂದೆನೆ ಬಂದು, ನಾನು ನಿಮ್ಮ ಮಮ್ಮಿ ಎಲ್ಲ ಹಿಂದೆನೆ ಬಂದು, ನೀನ್ ನೋಡಿದ್ರೆ ಎಲ್ಲ ಮಾಯನೇ ಆಗ್ಬಿಟ್ಟಿದ್ಯಾ ನೀನ್ ಹೆಂಡತಿ ಕರ್ಕೊಂಡು. ಏನು ಮಗೀತಾ, ಎಲ್ಲೋಗಿದ್ರಿ? ಮಾವ, ಅದು ನಮ್ ಪರಿಚಯದವರೊಬ್ರು ಮನೆ ಕರೆದ್ರ, ಅದಕ್ಕೆ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು 5-10 ನಿಮಿಷ ಲೇಟ್ ಆಗೋಯ್ತು ಮಾವ. ಹೌದಾ? ಸರಿ ಸರಿ, ಹೆಂಗಾದ್ರೆ. ಏನ್ರಿ ನೀವು ನನ್ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ? ನನ್ಗಲ್ಲಿ ನಡ್ಕೊಂಬರಕ್ಕಾಗ್ಲಿಲ್ಲ, ಏನೂ ಇಲ್ಲ. ನಿಮ್ಗೇನೋ ನಡಿಯಕ್ ಬರುತ್ತೆ ಅಂತ ಹೇಳಿ ಫಾಸ್ಟ್ ಆಗಿ ಓಡ್ಕೊಂಡ್ ಬಂದ್ಬಿಟ್ರಿ. ಅದೇ ಮತ್ತೆ. ಲೇ ಗಂಗು, ಆ ಹೀಲ್ಸ್ ಚಪ್ಪಲಿ ಹಾಕೊಂಡು ತೋಟ ಬಂದಿದೆಯಲ್ಲ, ಇನ್ನು ಹೆಂಗ್ ನಡಿಯಕ್ಕಾಗುತ್ತೆ ನಿನ್ಗೆ? ಆ ಚಪ್ಪಲಿ ಬಿಚ್ಚಿಟ್ಬಿಟ್ ಬಾ ಅಂತ ಹೇಳಿಲ್ವ ನಾನು? ರೀ, ಆ ಸ್ಲಿಪ್ಪರ್ ಹಾಕೊಂಡಿಲ್ಲ ಅಂತಂದ್ರೆ ನನ್ ಮನ್ಸಿಗೆ ಸಮಾಧಾನ ಆಗಲ್ಲ ಕಣ್ರಿ, ಅದಕ್ಕೆ ಹಾಕೊಂಡಿದ್ದು. ಇನ್ಮೇಲಾದ್ರೂ ಸ್ವಲ್ಪ ಹೀಲ್ಸ್ ಚಪ್ಪಲಿ ಹಾಕೋದನ್ನ ಕಮ್ಮಿ ಮಾಡ್ಕೋ, ಕಾಲ್ಗೂ ಒಳ್ಳೇದು. ಆಯ್ತಾಯ್ತು. ಬೀಗ್ರ ತಗೋದ್ರು, ಅವ್ರು ಬಂದಿದ್ರಲ್ಲ. ಓ, ಮಾವನು ಬಂದಿದಾರಾ? ಹೌದಪ್ಪ, ನಿಮ್ ಮಾವನು ಬಂದಿದ್ದಾರೆ.
ಇಲ್ಲಾಂದ್ರೆ ನಮ್ಗೆಲ್ ದಾರಿ ಗೊತ್ತಾಗ್ತಾ ಇತ್ತು. ನೀವು ನಮ್ಮನ್ನ ಬಿಟ್ಬಿಟ್ಟು ಮುಂದೆ ಬಂದ್ಬಿಟ್ರಲ್ಲ. ಗೀತಾ, ಒಂಚೂರು ಜಾಗ ಬಿಡಮ್ಮ ಇಲ್ಲಿ. ಅಯ್ಯೋ ಮಾವ, ಇಷ್ಟೊಂದು ಎಳ್ನೀರು ತಗೊಂಡ್ಬಂದಿದ್ದೀರಾ? ಎಲ್ಲರಿಗೂ ಕುಡಿಯಕ್ ಬೇಕಲ್ಲ ಅಳಿ ಅಂದ್ರೆ, ಅದಕ್ಕೆ ತಗೊಂಬಂದೆ. ನೋಡಿ, ನೀವು ಬೆಳೆದಿರೋದನ್ನ ನೀವು ಕಿತ್ಕೊಂಡ್ಬಂದು ಕುಡಿಯೋದ್ರಲ್ಲಿ ಎಷ್ಟೊಂದು ಖುಷಿ ಇದೆ ಅಂತ. ಆದ್ರೆ ಟೌನಲ್ಲೆಲ್ಲಾನು 80ರಿಂದ 100 ರೂಪಾಯಿವರೆಗೂ ಇದೆ ಎಳ್ನೀರು ರೇಟು. ಹೌದಪ್ಪ, ಈಗ ಒಂದ್ ಸೀಸನ್ ಅಲ್ಲಿ ರೇಟ್ ಎಲ್ಲ ಜಾಸ್ತಿ ಆಗೋಯ್ತಲ್ಲ. ಕೊಬ್ಬರಿದು, ತೆಂಗಿನಕಾಯಿ, ಮತ್ತೆ ಅದು ಚಿಪ್ಪೆಲ್ಲಾನು ತಗೊಂತಿದ್ದಾರೆ ಇವಾಗ. ನಾವೇನ್ ಚಿಪ್ಪೆಲ್ಲಾನು ಮಾರಕ್ ಕೊಡೋದಿಲ್ಲ ಕಣಪ್ಪ. ನಮ್ದು ಅಂಡೆ ಒಲೆ ಐತಲ್ಲ, ಅದಕ್ಕೆ ಹಾಕಾಬಿಡ್ತೀವಿ. ಹೌದ್ ದೋಸ್ತ, ಇದೇನ್ ತೋಟ ಎಲ್ಲ ಮಾಡ್ಬಿಟ್ಟಿದೀಯಲ್ಲ, ಇದಕ್ಕೆಲ್ಲ ಎಷ್ಟ್ ಖರ್ಚು ಬರ್ತೋ ಏನೋ? ಹಂಗೇನಿಲ್ಲಪ್ಪ. ಒಂದು ಈಗ್ಲೇ ಒಂದು 2 ವರ್ಷದಿಂದ ಇದೆಲ್ಲಾನು ಹಾಕ್ಸಿದ್ದು. 2 ವರ್ಷಕ್ಕೆಲ್ಲ ನೋಡು ಆಗ್ಲೇ ಎಷ್ಟೊಂದು ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಅಂತ. ಒಂದು 5 ರಿಂದ 6 ಲಕ್ಷ ಬೋರ್ ಎಲ್ಲಾನು ಕೊರ್ಸಿ, ಗಿಡಗಳು ತಂದು ಹಾಕ್ಸಿ, ಅದಕ್ಕೆಲ್ಲ ಗುಣಿ ತೆಗ್ಸಿ ಎಲ್ಲಾನು ಮಾಡೋಷ್ಟು ಒಂದು 6 ಲಕ್ಷ ಬಿಟ್ಬಿಡ್ತಪ್ಪ ಕೈಯಿಂದ. ಒಂದ್ಸರಿ 6 ಲಕ್ಷ ಖರ್ಚಾದ್ರೆ ಏನ್ ಪರವಾಗಿಲ್ಲ ಬಿಡು. ಇನ್ನೇನ್ ಖರ್ಚು ಬರೋದಿಲ್ಲ. ವರ್ಷ ವರ್ಷ ಫಸಲು ತಗೊಂಡು ಮಾರ್ಕೊಳ್ಳೋದಷ್ಟೇ. ಹಂಗೆಲ್ ಕೆಲ್ಸ ಬರಲ್ಲ ಅಂತ ಏನಿಲ್ಲ. ಇದು ಕಳೆ ತೆಗಿಸ್ಬೇಕು, ಗುಂಡಿ ತೆಗಿಸ್ಬೇಕು, ಗೊಬ್ಬರ ಹಾಕಿಸ್ಬೇಕು, ಅದೆಲ್ಲ ವರ್ಷ ವರ್ಷ ಖರ್ಚು ಬರೋದೇನೆ. ಹೌದೌದು ಬಿಡು, ಈ ಕೆಲ್ಸ ಅಂತ ಅಂದ್ಮೇಲೆ ಎಲ್ಲಾನು ಖರ್ಚಿದ್ದೇನೆ. ರೀ, ನಾನು ಅಲ್ಲಿಂದ ಕೂಕೊಂಡ್ ಬರ್ತಾನೆ ಇದ್ದೀನಿ, ನೀವು ಮುಂದೆ ಮುಂದೆ ಬಂದೇ ಬಿಟ್ರಲ್ಲ. ಅಯ್ಯ ಗಿಡ್ಮುಳಿ, ನೀನ್ಯಾಕ್ ನನ್ ಹಿಂದೆ ಬಂದೆ? ರೀ, ಕಾಪಿ ಕಾಯಿಸಿದ್ದೆ ಫ್ಲಾಸ್ಕ್ ಕೊಡ್ತೀನಿ ಅಂತ ಅಂದ್ರೆ ಅಷ್ಟ್ರಲ್ಲಿ ನೀವು ಬಂದೇ ಬಿಟ್ರಲ್ಲ, ಅದಕ್ಕೆ ನಾನೇ ತಗೊಂಬಂದೆ. ಅಯ್ಯಯ್ಯಯ್ಯ, ನೀನ್ ಮಾಡೋ ಕಾಫಿಯ ನೀನೇ ನೆಚ್ಕೋಬೇಕು. ಯಾಕೆ ಹಂಗಂತೀರಾ? ಏನ್ ಇಷ್ಟ ವರ್ಷ ಮಾಡಿದ್ರೆ ಕಾಫಿ ಕುಡ್ದೇ ಇಲ್ಲ ನೀವು? ಕುಡ್ದಿದ್ದೀನಿ ಕಣಮತಾಯಿ, ನಾನು ಇಷ್ಟು ವರ್ಷದಿಂದ ಅದನ್ನೇ ಕುಡ್ಕೊಂಡ್ ಬಂದಿದ್ದೀನಿ, ಅದಕ್ಕೆ ಹೇಳಿದ್ದು. ಬನ್ನಿ ಬನ್ನಿ, ಇನ್ನೊಂದ್ಸರಿ ಬಂದು ನನಗೊಂದ್ ಸ್ವಲ್ಪ ಕಾಫಿ ಗಿಡ್ತೀಯಾ? ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ ಅಂತೀರ, ಅವಾಗಿರೋದ್ ನಿಮ್ಗೆ. ಅಯ್ಯಯ್ಯಯ್ಯಯ್ಯಯ್ಯ, ಬಂದೋ ಮುಂದೆ ಎಲ್ಲ ಮುರ್ಗೇದಿ ತೆಗಿತೀಯಲ್ಲೇ. ಬೇಡ ಹೋಗು, ನೀನ್ ಕಾಫಿ ಮಾಡ್ಕೊಳೋದೇ ಬೇಡ. ನಾನು ಹೋಗಿ ಹೋಟ್ಲ ಕುಡ್ಬಿಟ್ಟು ಬರ್ತೀನಿ. ನೀವು ಹೋಟ್ಲೆಲ್ಲ ಕುಡಿಯೋ ಮಕ ನೋಡು, ಮಕವ. ಇನ್ಸಲ್ಟ್, ಟೋಟಲಿ ಇನ್ಸಲ್ಟ್. ನನ್ಗೆ ನನಗೆ ನನಗೆ ಅವಮಾನ ಮಾಡ್ತಾ ಇದೀಯ ನೀನು. ಅಪ್ಪ ಅಮ್ಮ, ಏನದು? ಸಾಕು ನಿಲ್ಸಿ ನಿಮ್ ಕೋಳಿ ಜಗಳನ. ನೋಡಮ್ಮ, ಮತ್ತೆ ನಾನು ಎಷ್ಟು ಇನ್ಸಲ್ಟ್ ಮಾಡ್ತಾಳೆ ನೋಡ್ ನಿಮ್ಮಮ್ಮ. ದೋಸ್ತ, ಹಿಂಗೆ ಮಾತಾಡ್ತಿರ್ತೀಯ, ಎಳ್ನೀರು ಹೊಡೆದು ಕೊಡ್ತೀಯೋ? ಏನೋ ನನ್ ಮಗ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ, ನನ್ಗೂ ಕುಡಿಬೇಕು ಅನಿಸ್ತಿದೆ ಕಣಪ್ಪ. ಕೊಡೋ, ನಾನೊಂದು ನೋಟ ಕುಡಿತೀನಿ. ಅಯ್ಯೋ, ಮಾತಾಡ್ಕೊಂಡು ಮರ್ತೇ ಬಿಟ್ಟೆ. ಇರು ಈಗ ಕಿಚ್ಕೊಡ್ತೀನಿ. ವಾವ್, ಸೂಪರ್. ನಿಜವಾಗ್ಲೂ ಗೆಳೆಯ, ಸೂಪರ್ ಆಗಿದೆ ಕಣೋ ಎಳ್ನೀರು. ಆದಿತ್ಯ, ತಗೊಳಪ್ಪ, ಇದು ಬೀಗ್ರು ಕೊಡಿ ಮಾವ, ನಾನು ಕೊಡ್ತೀನಿ. ಗಂಗು, ಹೇಗಿದೆ ಎಳ್ನೀರು? ವಾವ್, ಸೂಪರ್ ರೀ. ನಿಜವಾಗ್ಲು ನಾವ್ ಅಲ್ಲೆಲ್ಲ ಹೋಗಿ ಕುಡ್ಕೊ ಬರ್ತಿದ್ವಲ್ಲ, ಈ ತರ ಖುಷಿನೇ ಸಿಗ್ತಿರ್ಲಿಲ್ಲ ನೋಡಿ. ತೋಟದಲ್ಲಿ ನಿಂತ್ಕೊಂಡು ಇಲ್ಲಿ ಎಳ್ನೀರು ಆಗಿಂದ ಆಗ್ಲೇ ಕೆಡ್ಕೊಂಡು ಆಗ್ಲೇ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ ಕಣ್ರಿ. ರೀ, ನಾವು ಯಾಕೆ ಈ ತರ ಒಂದ್ ತೋಟನ ಪರ್ಚೇಸ್ ಮಾಡ್ಬಾರ್ದು? ನೋಡು, ಅಮ್ಮ ಮಗ ಇಬ್ರು ಒಂದೇ ತರ ಯೋಚನೆ ಮಾಡ್ತಿದ್ದೀರಾ. ಹಾಗಲ್ಲ ರೀ, ಒಂದೇ ತರ ಅಂತಲ್ಲ ನೋಡಿ. ನಮಗ್ ಬೇಕಾಗಿರೋದೆಲ್ಲ ಇಲ್ಲೇ ಬೆಳ್ಕೋಬಹುದು ನೋಡಿ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ರೀ. ನಾವು ಇದೇ ತರ ಪ್ರಾಪರ್ಟಿನ ಇಲ್ಲೇ ಪರ್ಚೇಸ್ ಮಾಡೋಣ. ಅದಕ್ಕೇನಂತೆ, ತಗೊಳ್ಳೋರಂತೆ ಬಿಡಿ. ಈಗ ಏನ್ ಯಾರಾದ್ರೂ ಮಾರರಿದ್ರೆ ನೋಡ್ಬಿಟ್ಟು ಹೇಳ್ತೀನಿ, ಪರ್ಚೇಸ್ ಮಾಡೋರಂತೆ. ನೋಡೋ ಗಿಳಿಯ, ಅಷ್ಟು ಮಾಡೋ ನೋಡೋಣ. ಇದನ್ನ ತೋಟನೇ ಪರ್ಚೇಸ್ ಮಾಡ್ಬಿಡೋಣ ಅಲ್ವಾ? ನಾವು ಅದನ್ನ ಎಲ್ಲಾನು ಹದ ಮಾಡಿಸಿ, ಬೋರ್ ಕೊರ್ಸಿ, ಗಿಡ ಹಾಕಿ ಅದ್ ಬೆಳೆಯೋವರೆಗೂ ಕಾಯೋದಕ್ಕೆ. ಯಾರಾದ್ರೂ ಬೆಳೆಸಿರೋರು ಏನಾದ್ರು ಅನಿವಾರ್ಯ ಅಂತ ಹೇಳಿ ಮಾರ್ತಾ ಇರ್ತಾರಲ್ಲ, ಅಂತವ್ರು ಯಾರು ಇದ್ರೆ ನನಗೆ ಹೇಳು, ನಾನೇ ತಗೋತೀನಿ. ಇಲ್ಲೇ ನಮ್ಮೂರಲ್ಲೇ ಒಬ್ರು ಮಗಳ ಮದ್ವೆಗೆ ಅಂತ ಹೇಳಿ ತೋಟ ಮಾರ್ಬೇಕು ಅಂತ ಅನ್ಕೊಂಡಿದ್ರು. ಅವ್ರನ್ನೇ ಒಂದ್ ಮಾತು ಕೇಳ್ಬಿಡ್ತೀನಿ ಬಿಡು. ಹೌದಾ, ಒಳ್ಳೇದಾಯ್ತಲ್ಲ. ಮತ್ತೆ ಇವತ್ತು ಕೇಳ್ಬಿಡೋಣ. ಹೇಗಿದ್ರು ನಾನು ಇಲ್ಲೇ ಇದ್ದೀನಿ, ಇಬ್ರು ಒಟ್ಟಿಗೆ ಹೋಗಿ ಮಾತಾಡ್ಕೊಂಬಂದ್ರೆ ಆಯ್ತಪ್ಪ. ಆದ್ರೆ ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಿದಾರೆ ಏನೋ. ನೋಡೋಣ ಬಾ, ಮಾತಾಡಿ ಕಮ್ಮಿ ಮಾಡ್ಸೋಣ. ಅಯ್ಯೋ, ಈಗಿನ ಕಾಲದಲ್ಲಿ ಪ್ರಾಪರ್ಟಿ ಸಿಗದೆ ಹೆಚ್ಚು, ಇನ್ ಬೆಲೆ ಮುಖ ನೋಡ್ಲಾ. ನನ್ನ ಹತ್ರ ಏನ್ ಬೇಕಾದಷ್ಟು ದುಡ್ಡಿದೆ, ತಗೊಂಡ್ರಾಯ್ತು ಬಿಡು. ಹೆಂಗೋ ಅವ್ರ ಮಗಳು ಮದ್ವೆಗೆ ಸಹಾಯ ಮಾಡ್ದಾಗೂ ಆಗುತ್ತೆ. ಸರಿ ಆಯ್ತು, ಹೋಗಿ ಮಾತಾಡೋಣ ಬಿಡು ಒಂದ್ಸರಿ. ಅಂದ್ರೆ ತಗೊಳ್ಳಿ, ನೀವು ಕುಡೀರಿ. ಗೀತಾ, ತಗೋ. ನೀವು ಕುಡೀರಿ, ನಾನು ಆಮೇಲೆ ತಗೋತೀನಿ. ಅಳಿಂದ್ರೆ ನಾನು ಕೊಡ್ತೀನಿ, ನೀವು ಕುಡೀರಿ. ಇರ್ಲಿ ಮಾವ, ತಗೋ ಗೀತಾ, ನೀ ಕುಡಿ, ನಾನು ಇಸ್ಕೋತೀನಿ ಈಗ. ಅಯ್ಯೋ, ನನ್ನ ಅಳಿಯ ನನ್ನ ಮಗಳ ಮೇಲೆ ಅದೆಷ್ಟು ಜೀವ ಇದಾನೆ. ಹಿಂಗೆ ಚೆನ್ನಾಗಿಲ್ಲ, 100 ಕಾಲ ಸುಖವಾಗಿ ಬಾಳ್ಲಿ. ಇಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ಲಿ ಕಣಪ್ಪ ಭಗವಂತ. ನನ್ ದೃಷ್ಟಿನೇ ಬೀಳುತ್ತೋ ಏನೋ. ಮೊದ್ಲು ಮನೆಗೆ ಹೋಗಿ ದೃಷ್ಟಿ ತೆಗಿಸ್ಬೇಕು. ತಗೊಳ್ಳಿ ಹೇಳಿ ಅಂದ್ರೆ ನಿಮ್ಗೆ. ಮಾವ, ಅತ್ತೆಗೂ ಕೊಡಿ. ನಾವಿಲ್ ಬಂದಾಗೆಲ್ಲ ಕುಡಿತಾನೆ ಇರ್ತೀವಿ ಬಿಡಪ್ಪ, ನೀವು ಕುಡೀರಿ. ಬಂದಾಗೆಲ್ಲ ಕುಡಿತಾ ಇರ್ತೀರ, ಆದ್ರೆ ನಮ್ ಜೊತೆ ಕುಡೀರಿ ಅಂತ ಹೇಳ್ತಾ ಇರೋದು. ನೀವು ಕುಡೀರಿ, ಅತ್ತೆಗೂ ಕೊಡಿ.
ಗಿಡ್ಮೋಳಿ ಚಿನ್ನವೋ ಚಿನ್ನವೋ ನಮ್ಮ ಮನೆಯ ದೇವತೆ ಇಳನೀರು ತಂದಿನಿ ತಂದಿನಿ ತಗೊಂಡು ಕುಡಿಯ ದೇವತೆ. ಅಯ್ಯ 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 ಅದೇನೋ ಹಾಡು ಹೇಳ್ತಿರೋ ಏನ್ ಕಾಣೆಯಪ್ಪ. ಮಾವ ಸೇಮ್ ಪಿಂಚ್. ನನಗೂ ಹಿಂಗೇನೆ ಹಾಡು ಹೇಳೋದು ಅಂದ್ರೆ ತುಂಬಾ ಇಷ್ಟ. ಹೌದಾ ಅಳಿ ಅಂದ್ರೆ ಒಳ್ಳೇದಾಯ್ತು ಬಿಡಿ. ನಾನು ನೀವು ಇಬ್ರು ಸೇರ್ಕೊಂಡು ಜಬರ್ದಸ್ತ್ ಸಾಂಗ್ ಡ್ಯಾನ್ಸ್ ಎಲ್ಲ ಮಾಡ್ಬಿಡೋಣ. ಅಪ್ಪ ನೀವೇನಪ್ಪ ನೀವು. ಯಾಕಿತ ನತ್ತಿಯ ನೋಡುವಂತ ತಗೋ. ಸರಿ ಸರಿ ಎಳ್ನೀರ್ ಕುಡೀರಿ ಎಳ್ನೀರ. ಈ ಎಳ್ನೀರು ಚೆನ್ನಾಗಿದೆ. ಆದ್ರೆ ಇನ್ನೊಂದು ಮರ ಇದೆ ಆ ಕಡೆ, ಅದು ತುಂಬಾ ಎತ್ತರ ಇದೆ. ಆ ಮರಕ್ಕೆ ನಾನ್ ಹತ್ತಕ್ಕಾಗಲ್ಲ. ಇದು ಆ ಕಡ್ಡಿಗೆ ಕುಡ್ಲು ಸಿಕ್ಸಿರ್ತೀವಲ್ಲ ಅದ್ರಲ್ಲೂ ಕೀಳಕ್ಕಾಗಲ್ಲ. ಯಾರು ಮರನೇ ಹತ್ಬೇಕು. ಯಾರು ಹೊತ್ತರು ಇರ್ಲಿಲ್ವಲ್ಲ ಅದಕ್ಕೆ ಕುಯಿಸ್ಲಿಲ್ಲ. ನೋಡನ್ ಬಿಡಿ, ನೀವು ಊರ್ಗ್ ಹೋಗೋಷ್ಟ್ರಲ್ಲಿ ಒಂದ್ಸರಿ ಆ ಮರದ ಎಳ್ನೀರು ಕುಡಿಸ್ತೀನಿ. ಅದೆಷ್ಟು ಟೇಸ್ಟ್ ಆಗಿದೆ ಗೊತ್ತಾ. ಸಕ್ಕರೆ ಹಾಕಿ ಯಾರೋ ಕಲ್ಸಿಟ್ಟವ್ರೇನೋ ಅನ್ಬೇಕು, ಅಷ್ಟು ರುಚಿಯಾಗಿದೆ. ಹೌದಮ್ಮವ. ಅಯ್ಯೋ ನಮ್ಗೆ ಈ ಎಳ್ನೀರೇನೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು, ಅಷ್ಟು ಟೇಸ್ಟ್ ಇದೆ. ಅಲ್ಲಿ ಬೆಂಗಳೂರಲ್ಲಿ ಯಾವಾಗ ಇದಿರ್ತಾರೋ ಎಲ್ಲಿಂದ ತರಿಸ್ತಾರೋ ಆ ತರ ಅಷ್ಟಲ್ಲೇ ಅದು ಫ್ರೆಶ್ನೆಸ್ ಎಲ್ಲ ಹೋಗ್ಬಿಟ್ಟಿರುತ್ತಾ. ಅದು ಏನೋ ಒಂದ್ ರೀತಿ ಒಬ್ಬೊಬ್ರಿಗೆ ಒಂಥರ ಎಳ್ನೀರೇನೆ, ಬಟ್ ಅಷ್ಟು ಟೇಸ್ಟ್ ಇರಲ್ಲ. ಇಲ್ಲಿ ಫ್ರೆಶ್ ಆಗಿ ನಾವು ಆಗ್ತಾನೆ ಕಿತ್ಕೊಂಡು ಕುಡಿಯೋದ್ರಲ್ಲಿ ಇದ್ದಿಲ್ಲ, ಅದ್ರ ಮಜಾನೇ ಬೇರೆ ಮಾವ. ಅಲ್ಲ ಕಣೋ ದೋಸ್ತ, ನೀನ್ ಎಷ್ಟೊಂದೆಲ್ಲ ಪ್ರಾಪರ್ಟಿ ಎಲ್ಲ ಮಾಡ್ಕೊಂಡು ನಿನ್ ಮಗನ್ ಯಾಕೋ ಬೇರೆ ಮನೆ ಕೆಲ್ಸ ಕಳಿಸ್ತಾ ಇದೀಯಾ? ಇಲ್ಲ ತೋಟದಲ್ಲ ಏನಾದ್ರು ಮಾಡ್ಕೊಂಡಿರುವಂತ ಬಿಡತ್ತಾನೆ. ಅಯ್ಯೋ ತೋಟ ಮಾಡಿದ್ ಇವಾಗ ಕಣೋ, ಈಗ ಒಂದ್ 3 ವರ್ಷದಲ್ಲಿ. ಅದಕ್ಕಿಂತ ಮುಂಚೆಯಿಂದನೂ ಅವನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಹಂಗಾಗಿ ಬಿಡೋದೇನಕ್ಕೆ, ಅಲ್ಲೂ ನೋಡ್ಕೊಂಡು ಇಲ್ಲೂ ನೋಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅಷ್ಟೇ. ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಕಣೋ. ಎಷ್ಟು ದಿನದವರೆಗೂ ಮದ್ವೆ ಆಗಿರೋ ಹುಡುಗ ಇನ್ನೊಬ್ರು ಮನೆ ಕೆಲಸ ಮಾಡ್ಬೇಕು ಹೇಳು? ಅವನಿಗೂ ಒಂದು ಬೆಲೆ ಅನ್ನೋದು ಬೇಕಲ್ವಾ? ಏನಾದ್ರೂ ಬೇರೆ ತರ ವ್ಯವಸ್ಥೆ ಮಾಡ್ಕೊಡು. ಈಗೇನು ಕೋಳಿ ಫಾರ್ಮು, ಹೈನುಗಾರಿಕೆ, ಅದು ಇದು ಅಂತೆಲ್ಲ ತುಂಬಾ ಇದೆ. ನೀನ್ ಯಾವ್ದಾದ್ರು ಒಂದ್ ಮಾಡ್ಕೊಡು ಮಗಂಗೆ. ಹಾಗೆ ಎಲ್ರ ಹತ್ರ ಹೇಳ್ಕೊಳೋದಿಕ್ಕೂ ಒಂದ್ ಬಿಸ್ನೆಸ್ ಮಾಡ್ತಾ ಇದೀವಿ ಅನ್ನೋ ತರ ಇರುತ್ತೆ. ಯೋಚನೆ ಮಾಡು. ಬೇಕಾದ್ರೆ ದುಡ್ಡು ಕಾಸು ಸಹಾಯ ಏನಾದ್ರು ಬೇಕು ಅಂದ್ರೆ ನನಗೆ ಕೇಳು, ನಾನು ಮಾಡ್ಕೊಡ್ತೀನಿ. ಚೇಚೆ ಹಾಗೇನಿಲ್ಲಪ್ಪ, ದೇವರು ತಕ್ಕ ಮಟ್ಟಿಗೆ ಇಟ್ಟಿದ್ದೇನೆ ನಮ್ನು. ಅಷ್ಟೊಂದು ಏನು ಬಡತನ ಅಂತ ಏನಿಲ್ಲ. ನೋಡೋಣ ನನ್ ಮಗ ಏನಂತಾನೆ ಅಂತ, ಅವನ ಜೊತೆಲಿ ಮಾತಾಡ್ಬಿಟ್ಟು ಹೇಳ್ತೀನಿ. ಸರಿನಪ್ಪ ಆಯ್ತು ರೀ. ನನ್ಗೆ ಯಾಕೋ ಇಲ್ಲಿಂದ ಮನೆಗ್ ಬರಕ್ ಮನ್ಸೆ ಆಗ್ತಾ ಇಲ್ಲ ರೀ. ಇಲ್ಲೇ ಕುತ್ಕೊಂಡ್ಬಿಡೋಣ ಬೆಳಿಗ್ಗೆ ಸಂಜೆವರೆಗೂ ಅಂತ ಅನಿಸ್ತಾ ಇದೆ. ಅದಕ್ಕೇನಂತೆ ಇಲ್ಲೇ ಒಂದು ಗುಡಿಸ್ಲು ತರ ಹಾಕಿದೀವಿ. ಅಂದ್ರೆ ಮಳೆ ಗಿಳೆ ಬಂದ್ರೆ ನಿಂತ್ಕೊಳಕ್ಕೆ ಅಂತ ಹೇಳಿ. ನೀವೆಲ್ಲ ಅಲ್ಲೇ ಉಳ್ಕೊಳ್ಳಿ. ಅಡ್ಗೆ ಗಿಡ್ಗೆ ಎಲ್ಲಾನು ಮನೇಲಿ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ರೆ ಆಯ್ತಲ್ಲ. ನೋವೇ ಚಾನ್ಸೇ ಇಲ್ಲ ಮಾವ. ಅಡ್ಗೆ ಯಾಕೆ ಮನೇಲಿ ಮಾಡಕ್ ಹೋಗ್ಬೇಕು? ಎಲ್ಲ ಐಟಮು ಇಲ್ಲೇ ತಗೊಂಡ್ಬಂದ್ಬಿಟ್ಟು ಇಲ್ಲೇ ಮಾಡ್ಬಿಟ್ರೆ ಔಟ್ ಸೈಡ್ ಅಲ್ಲಿ ಅಡ್ಗೆ ಮಾಡ್ಕೊಂಡು ತಿಂದಿದ್ ಮಜಾನೇ ಇರುತ್ತೆ. ಒಳ್ಳೆ ಪಿಕ್ನಿಕ್ ತರ ಇರುತ್ತೆ. ಹೌದೌದು, ನನ್ ಮಗ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನಾವ್ ಯಾಕೆ ಎಲ್ಲ ಸೇರಿ ಇಲ್ಲೇ ಅಡ್ಗೆ ಮಾಡ್ಕೋಬಾರ್ದು? ಗಿಡ್ಮುಳಿ ಇದಕ್ ನೀನೇನಂತೀಯ? ಅಯ್ಯೋ ಇಲ್ಲ ಅಷ್ಟೊಂದು ಆಸೆ ಪಡ್ತಿದ್ದಾರೆ. ಆಯ್ತು ಬಿಡಿ, ಇಲ್ಲೇ ಅಡ್ಗೆ ಮಾಡ್ಕೊಂಡು ಊಟ ಮಾಡೋದಾಯ್ತು. ಸರಿ ಹಾಗಿದ್ರೆ ನಾನು ಎಳ್ನೀರ್ ಕುಡಿದ್ಬಿಟ್ಟು ನಾನು ಮನೆಗೆ ಹೋಗಿ ಅದಕ್ಕೆ ಅಡ್ಗೆಗೆ ಪಾತ್ರೆ ಸಾಮಾನುಗಳು ಏನೇನ್ ಬೇಕು ಎಲ್ಲ ತಗೊಂಡು ರಮ್ಮಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀವು ಹೋಗ್ಬಿಟ್ಟು ಅದೇನ್ ಬೇಕು, ಚಿಕನ್ ಮಟನ್ ಫಿಶ್ ಅದೇನ್ ಬೇಕು ನೋಡಿ ಕೇಳ್ಕೊಂಡು ತಗೊಂಬಂದ್ಬಿಡಿ. ಅಯ್ಯೋ ಮಟನ್ ಫಿಶ್ ಎಲ್ಲ ಬೇಡ, ಚಿಕನ್ ತಗೊಂಬನ್ನಿ ಸಾಕು. ಅದ್ರಲ್ಲೇನೆ ಚಿಕನ್ ತಂದೂರಿ, ಚಿಕನ್ ಬಿರಿಯಾನಿ, ಗ್ರೇವಿ ಇದೆಲ್ಲ ಮಾಡ್ಕೊಂಡ್ಬಿಡೋಣ ಸಾಕು. ಸರಿ ರೀ, ಹಾಗಾದ್ರೆ ನೀವು ಚಿಕನ್ ತಗೊಂಬಂದ್ಬಿಡಿ. ನಾನು ಅದಕ್ಕೆ ಏನೇನ್ ಬೇಕು ಎಲ್ಲ ತಗೊಂಡ್ಬಂದ್ಬಿಡ್ತೀನಿ. ಸರಿ ಕಣೆ ಆಯ್ತು.